ಎಲ್ಲರಿಗೂ ನಮಸ್ಕಾರ. ಈ ಯುದ್ಧ ಮಾಡಬೇಕಾದರೆ ನೇರ ಯುದ್ಧ ಮಾಡಬೇಕು. ಡೊಮ್ನ ಹಿಂದೆ ಯುದ್ಧ ಮಾಡುವುದಲ್ಲ. ಆದರೆ ಪಾಕಿಸ್ತಾನಕ್ಕೆ ನೇರ ಯುದ್ಧ ಮಾಡುವ ಸಾಮರ್ಥ್ಯವಿಲ್ಲ. ಅದಕ್ಕೆ ಭಾರತದ ಬೆನ್ನ ಹಿಂದೆ ಚೇರಿ ಹಾಕ್ತಾ ಬಂದಿದೆ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ 2.0ನ ಅವಶ್ಯಕತೆ ಇದೆ ಅಂತ ಅನಿಸುತ್ತದೆ. ಯಾಕೆಂದರೆ ಇತ್ತೀಚೆಗೆ ಪಾಕ್ ಭಯೋತ್ಪಾದಕ ಮಸೂದ್ ಅಜರ್ ಹೇಳ್ತಾನೆ, ನಮ್ಮಲ್ಲಿ 1000 ಜನ ಭಯೋತ್ಪಾದಕರು ತಯಾರಾಗಿದ್ದಾರೆ, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತೇವೆ ಅಂತ ಒಮ್ಮೆ ಪ್ರೋಗ್ರಾಮಲ್ಲಿ ಹೇಳುತ್ತಾನೆ. ಅಂತಹ ಉಗ್ರನ ವಿರುದ್ಧ ಪಾಕಿಸ್ತಾನ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ಈಗ ಪಾಕಿಸ್ತಾನ ಭಾರತದ ಕಡೆ ಮತ್ತೆ ಡ್ರೋನ್ಗಳನ್ನು ಕಳಿಸಿದ್ದಾರೆ. ಪಾಕಿಸ್ತಾನ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳು, ಮಾದಕ ವಸ್ತುಗಳನ್ನು ಕಳಿಸುತ್ತಿದ್ದಾರೆ. ನೌಶೇರಾ ಸೆಕ್ಟರ್ನ LOC ಬಳಿ ಪಾಕ್ ಡ್ರೋನ್ಗಳು, ಮಾದಕ ವಸ್ತುಗಳು, ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಕೊಂಡು ಭಾರತದ ಗಡಿಯತ್ತ ಬರುತ್ತಿತ್ತು. ಭಾರತದ BSF ಅದನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇನು ಮೊದಲೇನಲ್ಲ, ಇದಕ್ಕಿಂತ ಮುಂಚೆಯೂ ಪಾಕಿಸ್ತಾನ ಇದೇ ರೀತಿ ಮಾಡ್ತಾ ಬಂದಿದೆ. ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರ, ಮಾದಕ ವಸ್ತುಗಳನ್ನು ಕಳಿಸುತ್ತಾರೆ. ಕೆಲವೊಂದು ಬಾರಿ ಏನು ಮಾಡ್ತಾರೆಂದರೆ, ಭಾರತದ ಸೈನಿಕರ ಗಮನವನ್ನು ಬೇರೆ ಕಡೆ ಸೆಳೆಯಲು ಈ ರೀತಿ ಮಾಡುತ್ತಾರೆ. ಮತ್ತೊಂದು ಕಡೆ ಉಗ್ರರನ್ನು ನುಸುಳಲು ಪ್ರಯತ್ನಿಸುತ್ತಾರೆ. ಇನ್ನು ಇಲ್ಲಿಯೂ ಕೂಡ ಇದೇ ರೀತಿ ಮಾಡಲಾಗಿತ್ತಾ ಎಂಬ ಅನುಮಾನ ಮೂಡುತ್ತದೆ. ಯಾಕೆಂದರೆ ಒಂದು ಕಡೆ ಮಸೂದ್ ಅಜರ್ ಹೇಳ್ತಾನೆ, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತೇನೆ ಅಂತ. ಮತ್ತೊಂದು ಕಡೆ ಗಡಿಯಲ್ಲಿ ಈ ರೀತಿ ಘಟನೆ ನಡೆಯುತ್ತಿದೆ. ಇಲ್ಲಿ ಪಾಕಿಸ್ತಾನಕ್ಕೂ ಕೂಡ ಗೊತ್ತು ಭಾರತದ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅಂತ. ಆದರೂ ಡ್ರೋನ್ಗಳನ್ನು ಕಳಿಸಿ ಪಾಕಿಸ್ತಾನ ಈ ರೀತಿ ಮಾಡುತ್ತಿದೆ ಅಂದರೆ ಭಾರತದ ಗಡಿಭಾಗಗಳನ್ನು ಪರಿಶೀಲನೆ ಮಾಡುತ್ತಿದ್ದರೆ ಅಥವಾ ಭಾರತದ ಯಾವ ಭಾಗದಲ್ಲಿ ಡ್ರೋನ್ಗಳನ್ನು ಕಳಿಸಬಹುದು ಎಂಬುದು ಚೆಕ್ ಮಾಡ್ತಿದ್ದಾರೆ ಎಂಬುದು ಕಾಣುತ್ತೆ. ಈ ಎಲ್ಲ ಆಟ ಭಾರತದ ಜೊತೆ ನಡೆಯಲ್ಲ. ಯಾಕೆಂದರೆ ಆಪರೇಷನ್ ಸಿಂಧೂರದಲ್ಲಿ ನೀವು ನೋಡಿರ್ತೀರಿ, ಪಾಕಿಸ್ತಾನದ ಡ್ರೋನ್ಗಳನ್ನು ಯಾವ ರೀತಿ ಹೊಡೆದುರುಳಿಸಲಾಯಿತು, ಅಲ್ಲಿನ ಮಿಸೈಲ್ಗಳನ್ನು ಯಾವ ರೀತಿ ಹೊಡೆದುರುಳಿಸಲಾಯಿತು. ಭಾರತವು ಪಾಕಿಸ್ತಾನದಿಂದ ಬರುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸುತ್ತಿದ್ದಾರೆ. ಇನ್ನು ಅದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಈ ರೀತಿ ಕಿತಾಪತಿ ಮಾಡುವ ಪಾಕಿಸ್ತಾನಕ್ಕೆ ಇನ್ನೊಂದು ಆಪರೇಷನ್ ಸಿಂಧೂರದ ಅವಶ್ಯಕತೆ ಇದೆ.